ನಮಸ್ಕಾರ ವೀಕ್ಷಕರೇ, ರೆಬೆಲ್ ಟಿವಿಗೆ ಸ್ವಾಗತ. ನಾನು ತ್ರಿಷಾ ರಮೇಶ್. ಇವತ್ತು ನಮ್ಮ ಜೊತೆಗಿದ್ದಾರೆ ದೂತ್ ಪೇಡ ಅವರು. ರುದ್ರಕಾಲ ಮೂಲಕ ನಮ್ಮೆಲ್ಲರೂ ರಂಜಿಸಕ್ಕೆ ಬರ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್, 2006ರಲ್ಲಿ ಹೇಗಿದ್ರು ಇವಾಗಲೂ ಹಾಗೇ ಇದ್ದೀರಾ. 20 ಇಯರ್ಸ್ ಆದರೂ ನಾವು ಮುಂಗಾರು ಮಳೆ ಸಿನಿಮಾ ಮರ್ತಿಲ್ಲ. ಈಗ ರುದ್ರಕಾಲವನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ, ಹೇಗಿದೆ ಸರ್? ಅದೇ 20 ಇಯರ್ಸ್ ಆಗಿದ್ದು ನಮಗೆ ಈಗ ನೀವು ಹೇಳಿದ ಮೇಲೆ ಅನಿಸ್ತಾ ಇದೆ, ಹೌದಲ್ವಾ? 20 ಇಯರ್ಸ್ ಆಗೋಯ್ತು ನಾವು ಇಂಡಸ್ಟ್ರಿಗೆ ಬಂದು ಅಂತ. ಖುಷಿ ಆಗುತ್ತೆ. ತಿರುಗಿ ನೋಡಿದಾಗ ಒಂದಷ್ಟು ಸೋಲು ಗೆಲುವು ಎಲ್ಲದನ್ನು ನೋಡಿದ್ದೀವಿ ಇಂಡಸ್ಟ್ರಿನಲ್ಲಿ. ಇಂಡಸ್ಟ್ರಿ ನಮ್ಮನ್ನು ತುಂಬ ಚೆನ್ನಾಗಿ ಕೂಡ ಟ್ರೀಟ್ ಮಾಡಿದೆ, ಜನ ಕೂಡ ಅಷ್ಟೇ. ತುಂಬ ವೆರಿ ಹ್ಯಾಪಿ. ಜೊತೆಗೆ ಈ ಸಿನಿಮಾ ರುದ್ರಕಾಲ, ಅದೇ ನೀವು ಟೈಟಲ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಎಲ್ಲೋ ಒಂದು ದೈವ ಶಕ್ತಿ ಇದೆ. ಇವತ್ತಿನ ಕಾಲಘಟ್ಟದಲ್ಲಿ ಏನೋ ಒಂದು ಆ ಥರ ದೈವ ಶಕ್ತಿ ಬರೋ ಅಂಥ ಒಂದು ಸನ್ನಿವೇಶನ ಕ್ರಿಯೇಟ್ ಮಾಡಿದ್ದಾರೆ ನಮ್ಮ ಡೈರೆಕ್ಟ್ರು. ಸೊ ಆ ಥರ ಒಂದು ಸಬ್ಜೆಕ್ಟೇ ಇದು ರುದ್ರಕಾಲ. ರುದ್ರ ಅಂದರೆ ಶಿವ ಅಂತ ಹೇಳ್ತೀವಿ. ನೀವು ಆ ಶಿವನನ್ನು ಎಷ್ಟು ಆರಾಧನೆ ಮಾಡ್ತೀವಿ? ತುಂಬಾ ಆರಾಧನೆ ಮಾಡ್ತೀನಿ, ತುಂಬ ಇಷ್ಟಪಡ್ತೀನಿ. ಎಲ್ಲ ದೇವ್ರನ್ನೂ ಇಷ್ಟಪಡ್ತೀನಿ. ಸರ್, ಈಗ ರೀಸೆಂಟಾಗಿ ಸಮಂತ ಅವ್ರ ಜೊತೆ ಒಂದು ಕ್ಲಿಪ್ ನೀವಿದ್ದೀರಾ ಅನ್ನೋದು ಗೊತ್ತಾಯಿತು. ಅದು ಮಲ್ನಾಡು ಶಿವಮೊಗ್ಗ ನನಗೆ ತುಂಬ ಸ್ಪೆಷಲ್. ಸೊ ಅಲ್ಲಿ ಶೂಟಿಂಗ್ ನಡೆಸಿದ್ದು, ನಿಮ್ಮ ಊರಲ್ಲಿ ನೀವು ಶೂಟಿಂಗ್ ಮಾಡಿದ್ದು ಹೇಗಿತ್ತು? ಅದೇ ಅನ್ಫಾರ್ಚುನೇಟ್ಲಿ ನನ್ನ ಶೂಟಿಂಗ್ ಇರಲಿಲ್ಲ ಅಲ್ಲಿ. ಗುಲ್ಶನ್ ದೇವಯ್ಯ ಈ ಸಿನಿಮಾದಲ್ಲಿದ್ದಾರೆ. ಅವರ ಪೋರ್ಷನ್ನು ನಮ್ಮೂರಲ್ಲಿ ಶೂಟ್ ಮಾಡಿದ್ರು. ನಾನು ಅದೇ ಹೇಳಿದೆ, ನನಗೆ ಅಟ್ಲೀಸ್ಟ್ ಒಂದು ಸೀನ್ ಆದರೂ ಇಡಬಾರ್ದಾಗಿತ್ತ ನಮ್ಮೂರಲ್ಲಿ ಅಂತ ಕೇಳಿಕೊಂಡೆ. ಆವಾಗ ಯಾವುದು ಬರಲಿಲ್ಲ. ಟ್ರೈ ಮಾಡಿದ್ವಿ, ಬಟ್ ಯಾವುದು ಫಿಟ್ ಆಗಲಿಲ್ಲ. ಎನಿವೆ, ನಾನು ಆ ಸಿನಿಮಾ ಇಡೀ ಹೈದರಾಬಾದಲ್ಲಿ ಶೂಟ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ಒಂದು ಒಳ್ಳೆ ಸಬ್ಜೆಕ್ಟು. ಮೇ 15ಕ್ಕೆ ರಿಲೀಸ್ ಆಗ್ತಾಯಿದೆ. ಸರ್, ಎಲ್ಲರೂ ವೆಯ್ಟ್ ಮಾಡ್ತಾ ಇರೋದು ಇಂದ್ರತಾ ಮ್ಯಾಮು ಕಮ್ ಬ್ಯಾಕ್ ಮಾಡೋದನ್ನ. ಯಾವಾಗ ಮಾಡ್ತಾರೆ ಸರ್ ಕಮ್ ಬ್ಯಾಕ್? ಯಾವುದು ಇನ್ನೂ ಒಳ್ಳೆ ಸಬ್ಜೆಕ್ಟೇ ಬಂದಿಲ್ಲ. ಸೊ ಒಳ್ಳೆ ಸಬ್ಜೆಕ್ಟ್ ಬಂದರೆ ಡೆಫಿನೆಟ್ಲಿ ಆ್ಯಕ್ಟ್ ಮಾಡ್ತಾರೆ. ಈಗ ಸದ್ಯಕ್ಕಂತೂ ಯಾವುದು ಮಾಡ್ತಾ ಇಲ್ಲ. ಅದೇ ಪೇರಾಗಿ ಒಳ್ಳೆ ಸಬ್ಜೆಕ್ಟ್ ಬಂದರೆ ಮಾಡ್ತೀವಿ, ಇಲ್ಲ ಅಂದರೆ ಇನ್ನೂ ಯಾವುದು ಬಂದಿಲ್ಲ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಆಲ್ ದ ಬೆಸ್ಟ್ ಸರ್. ಹೀಗೆ ರೆಬೆಲ್ ಟಿವಿ ನೋಡ್ತಾ ಇರಿ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ತೇಜ್ ಜೊತೆ ತ್ರಿಷಾ ರಮೇಶ್, ರೆಬೆಲ್ ಟಿವಿ.